ನೀವೇನಾದರೂ ಕೇದಾರ್ನಾಥ್, ಅಯೋಧ್ಯೆ, ಕಾಶಿನ 23,000ದಲ್ಲಿ ನೋಡ್ಬೇಕಂತ ಅನ್ಕೊಂತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿನೇ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲಿಗೆ ನೀವು ಮಧ್ಯಾಹ್ನ 3:30ಗೆ ಒಂದು ಫ್ಲೈಟ್ ಬುಕ್ ಮಾಡ್ಕೊಳ್ಳಿ ಬೆಂಗಳೂರಿಂದ ಡೆಲ್ಲಿಗೆ. ಸಂಜೆ 6 ಗಂಟೆ 6:30 ಅಷ್ಟೊತ್ತಿಗೆ ನೀವು ಡೆಲ್ಲಿ ರೀಚ್ ಆಗ್ತೀರಾ. ಡೆಲ್ಲಿ ರೀಚ್ ಆಗ್ತಿದ್ದಂಗೆ ನೀವು ಅಲ್ಲೇ ಟರ್ಮಿನಲ್ ಇರುವಂತಹ ಮೆಟ್ರೋ ತಗೊಂಡು ಶಿವಾಜಿ ಸ್ಟೇಡಿಯಂ ಹತ್ರಕ್ಕೆ ಬನ್ನಿ. ಶಿವಾಜಿ ಸ್ಟೇಡಿಯಂ ಇಂದ ಸ್ವಲ್ಪ ದೂರದಲ್ಲಿ ಇರುವಂತದ್ದೇ ಇಂಡಿಯಾ ಗೇಟ್ ಹಾಗೂ ರಾಷ್ಟ್ರಪತಿ ಭವನ್. ಸೊ ಇವೆರಡನ್ನ ನೀವು ನೋಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡಬಹುದು. ಆದ್ರೆ ನೀವು ಇಂಡಿಯಾ ಗೇಟ್ ಅಥವಾ ರಾಷ್ಟ್ರಪತಿ ಭವನ್ಗೆ 9 ಗಂಟೆ ಒಳಗಡೆ ಬರಬೇಕು. 9 ಗಂಟೆ ಮೇಲೆ ಅಲ್ಲಿ ಯಾರನ್ನು ಕೂಡ ಅಲೋ ಮಾಡಲ್ಲ. ಅಲ್ಲಿಂದ ಡೈರೆಕ್ಟ್ ಸೀದಾ ಕಾಶ್ಮೀರಿ ಗೇಟ್ಗೆ ಬನ್ನಿ. ಅಲ್ಲಿ ರಾತ್ರಿ ಊಟ ಮುಗಿಸ್ಕೊಂಡು ಸೀದಾ ಹರಿದ್ವಾರ್ ಬಸ್ ಹತ್ಬಿಡಿ. ಬೆಳಗಿನ ಜಾವ ಒಂದು 5 ಗಂಟೆ 5:30 ಅಷ್ಟೊತ್ತಿಗೆ ಹರಿದ್ವಾರ್ ರೀಚ್ ಆಗ್ತೀರಾ. ಅಲ್ಲೇ ಫ್ರೆಶ್ ಅಪ್ ಆಗಿ ನಂತರ ಹರಿದ್ವಾರಲ್ಲೇ ಸೋನ್ಪ್ರಯಾಗ್ಗೆ ಬಸ್ ಹತ್ಕೊಳ್ಳಿ. ಸುಮಾರು ನಿಮ್ಗೆ 6 ರಿಂದ 7 ಅವರ್ ಜರ್ನಿ ಆಗುತ್ತೆ ಸೋನ್ಪ್ರಯಾಗ್ ಹೋಗಿ ರೀಚ್ ಆಗಕ್ಕೆ. ಸೋನ್ಪ್ರಯಾಗ್ ರೀಚ್ ಆಗ್ತಿದಂಗೆ ನಿಮ್ಮ ಹತ್ರ ಇರುವಂತ ಪಾಸ್ ಚೆಕ್ ಮಾಡ್ತಾರೆ. ಸೊ ಪಾಸ್ ಚೆಕ್ ಆಗ್ತಿದಂಗೆ ಸೀದಾ ಗೌರಿಕುಂಡ್ಗೆ ಜೀಪ್ ಹತ್ಕೊಂಡ್ಬಿಡಿ. ಗೌರಿಕುಂಡ್ ರೀಚ್ ಆಗೋಷ್ಟರಲ್ಲಿ ಕತ್ಲಾಗಿರುತ್ತೆ. ಸೊ ಅದಕ್ಕೆ ನೀವು ಗೌರಿಕುಂಡಲ್ಲಿ ನೈಟ್ ಸ್ಟೇ ಮಾಡಿ ಅರ್ಲಿ ಮಾರ್ನಿಂಗ್ ಕೇದಾರ್ನಾಥ್ಗೆ ಟ್ರೆಕ್ ಸ್ಟಾರ್ಟ್ ಮಾಡಿ. ಬೆಳಗಿನ ಜಾವ ಒಂದು 4 ಗಂಟೆ 4:15 ಅಷ್ಟೊತ್ತಿಗೆ ನೀವು ಟ್ರೆಕ್ ಸ್ಟಾರ್ಟ್ ಮಾಡಿದ್ರೆ ಸುಮಾರು ಒಂದು ಮಧ್ಯಾಹ್ನ 3 ಗಂಟೆ 3:30 ಅಷ್ಟೊತ್ತಿಗೆ ನೀವು ಕೇದಾರ್ನಾಥ್ಗೆ ಹೋಗಿ ರೀಚ್ ಆಗ್ತೀರಾ. ಕೇದಾರ್ನಾಥ್ ರೀಚ್ ಆಗ್ತಿದಂಗೆ ಅಲ್ಲೇ ಒಂದು ಟೆಂಟ್ ಸ್ಟೇ ಹುಡುಕ್ಬಿಟ್ಟು ಅಲ್ಲೇ ಟೆಂಟ್ ಅಲ್ಲಿ ಸ್ಟೇ ಮಾಡ್ಕೊಳ್ಳಿ. ನಿಮ್ ಲಗೇಜ್ ಎಲ್ಲ ಟೆಂಟ್ ಅಲ್ಲಿ ಇಟ್ಟು ಸಂಜೆಯ ಕೇದಾರ್ನಾಥನ ಆರತಿ ನೋಡಕ್ಕೆ ದೇವಸ್ಥಾನ ಹತ್ರಕ್ಕೆ ಹೋಗಿ. ಆರತಿ ಮುಗಿತಾ ಇದ್ದಂಗೆ ಅಲ್ಲೇ ದೇವಸ್ಥಾನ ಹತ್ರ ಇರುವಂತಹ ಹೋಟೆಲ್ಗೆ ಊಟಕ್ಕೆ ಹೋಗಿ. ಊಟ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಇದೆಲ್ಲ ಮುಗಿಸ್ಕೊಂಡು ಹೋಗಿ ರೆಸ್ಟ್ ಮಾಡಿ ನಂತರ ಬೆಳಗಿನ ಜಾವ 3 ಗಂಟೆಗೆ ಎದ್ದು ಅಲ್ಲೇ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ನಿಮ್ಮ ನಿತ್ಯಕರ್ಮಗಳನ್ನು ಮುಗಿಸ್ಕೊಂಡು 100 ರೂಪಾಯಿಗೆ ಒಂದು ಬಿಸಿನೀರು ಬಕೆಟ್ ಕೊಡ್ತಾರೆ. ಅಲ್ಲೇ ಸ್ನಾನ ಮಾಡ್ಕೊಂಡು ಬೆಳಗಿನ ಶಿವನ ಸ್ಪರ್ಶ ದರ್ಶನಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಳ್ಳಿ. ಸೊ ಸ್ಪರ್ಶ ದರ್ಶನ ಆಗ್ತಾ ಇದ್ದಂಗೆ ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ ಕಾಲಭೈರವನ ದರ್ಶನ ಮಾಡ್ಕೊಂಡು ನಂತರ ನಿಮ್ಮ ಲಗೇಜ್ನೆಲ್ಲ ತಗೊಂಡು ಸೀದಾ ಕೆಳಗಡೆಗೆ ಇಳಿದು ಬನ್ನಿ. ಮಧ್ಯಾಹ್ನ ನೀವು 2 ಗಂಟೆಗೆ ಇಳಿಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಒಂದು 7 ಗಂಟೆ ಅಷ್ಟೊತ್ತಿಗೆ ನೀವು ಗೌರಿಕುಂಡ್ ರೀಚ್ ಆಗ್ತೀರಾ. ಆದ್ರೆ ಗೌರಿಕುಂಡಲ್ಲಿ ಸ್ಟೇ ಮಾಡದೆ ಡೈರೆಕ್ಟ್ ನೀವು ಸೋನ್ಪ್ರಯಾಗ್ ಹೋಗಿ ಸೋನ್ಪ್ರಯಾಗಲ್ಲಿ ಓವರ್ ನೈಟ್ ಸ್ಟೇ ಮಾಡಿ. ಸೊ ಇದಾಗಿತ್ತು ಕೇದಾರ್ನಾಥ್ನ ಇನ್ ಡೀಟೇಲ್ ವಿಡಿಯೋ. ಕಾಶಿ ಮತ್ತು ಅಯೋಧ್ಯೆ ವಿಡಿಯೋಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಈ ಕೂಡಲೇ ಫಾಲೋ ಮಾಡಿ. ಹಾಗೆ ಇದರ ಕಂಪ್ಲೀಟ್ ವ್ಲಾಗ್ ನನ್ನ ಯೂಟ್ಯೂಬ್ ಚಾನಲ್ ಇದೆ. ಸೊ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಬಯೋದಲ್ಲಿದೆ. ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್.